ರಘು ದೊಡ್ಡೇರಿ ಅವರೇ, ಈಗ ಮುಖ್ಯಮಂತ್ರಿ ಗೊತ್ತಿಲ್ಲ ಅವರು ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ನನ್ನ ಕರ್ಕೊಂಡು ಹೋಗ್ತಾರಾ ಅಥವಾ ಏನು ಪ್ಲ್ಯಾನ್ ಇದೆ ಹೈಕಮಾಂಡ್ಗೆ ಅಂತ, ಯಾಕಂದರೆ ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅವರನ್ನು ಬಿಟ್ಟು ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲ ಹೇಳೋದು ಅವರ ಸೇವೆ ದೇಶಕ್ಕೂ ವಿಸ್ತರಿಸಬೇಕು ಅಂತ. ಸೊ ಇದು ರಾಷ್ಟ್ರ ರಾಜಕಾರಣ ಅಂದರೆ ಒಂಥರ ಹೈಕಮಾಂಡ್, ಅದು ಹೆಸರಲ್ಲೇ ಒಂಥರ ಕಮಾಂಡಿಂಗ್ ಇದೆ. ಆ ಕಮಾಂಡ್ಗೆ ಏನಾದರೂ ಹೋಗ್ತಾರಾ ಸರ್, ಈ ಕಮಾಂಡ್ ಬಿಟ್ಟು? ಓಕೆ, ಮೊದಲನೇದಾಗಿ ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಬಾರಿ ಹೇಳಿದ್ದಾರೆ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ನಾನು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಳ್ತೀನಿ ಅಂತ ಹೇಳಿ. ಅದರ ಅರ್ಥ ನಾನು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಂಡು ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಮಟ್ಟದ ಅಥವಾ ನಮ್ಮ AICC ಮಟ್ಟದ ಕೆಲವು ಜವಾಬ್ದಾರಿಯನ್ನ ಹೊರಲ್ಲ ಅಂತ ಹೇಳಿಲ್ಲ ಅವರು. ಸೊ ಹಾಗಾಗಿ ಅಧಿಕಾರದ ವಿಚಾರಕ್ಕೆ ಬಂದಾಗ ಮಾನ್ಯ ಡಿ ಕೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಳ್ತೇನೆ ಅಂತ ಹೇಳಿ. ಹಂಗೆ ಮೇಲಾಗೂ ಕೂಡ ಹೇಳಿದ್ದಾರೆ, ಇದೇ ನನ್ನ ಲಾಸ್ಟ್ ಚುನಾವಣೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಏನೋ ಹಲವಾರು ಚರ್ಚೆಗಳು ಮತ್ತೆ ನಮ್ಮ ಬಿಜೆಪಿಯ ನಾಯಕರುಗಳು ಏನ್ ಹೇಳ್ತಾ ಇದ್ದಾರೆ, ದೇವೇಗೌಡ್ರ ತರ ಅವ್ರುನು ಅವ್ರ ಶಿಸ್ರಲ್ವಾ, ಇದೇ ನನ್ ಲಾಸ್ಟ್ ಅಂತ ಹೇಳ್ತಾ ಎರಡು ಟರ್ಮ್ ಆಗೋಯ್ತು, ಮೂರು ಟರ್ಮ್ ಆಗೋಯ್ತು. ದೇವೇಗೌಡರು ನಮಗೂ ದೇವೇಗೌಡರು ಮತ್ತೆ ಒಳ್ಳೆ ಕೆಲಸ ಮಾಡಿದ್ದಾರೆ. ರಘು ದೊಡ್ಡೇರಿ ಅವರೇ ಹೇಳಿ. ಓಕೆ, ಸೊ ನಾನು ದಯವಿಟ್ಟು ಕಂಗ್ರಾಚುಲೇಟ್ ಹೊಸ ಹುದ್ದೆಯನ್ನ ಏನು ನಮ್ಮ ಜ್ಯೋತಿಷಿ ಆಗಿದ್ದಾರೆ, ಅಶೋಕ್ ಗೌಡರು ಜ್ಯೋತಿಷಿ ಆಗಿದ್ದಾರೆ, ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಏನು ನಡೀತಾ ಇದೆ, ಆಂತರಿಕ ಗದ್ದಲ ನಡೀತಾ ಇದೆ, ಬಿಜೆಪಿಯ ನಾಯಕರು ನಡೀತಿರ್ತಕ್ಕಂಥ ಶೀತಲ ಸಮರ ಯಾವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿರೋರ ವಿಚಾರಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಅದು ಡೈರೆಕ್ಟ್ಲಿ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ರಾಧಾ ಹಿರೇಗೌಡ ಅವರೇ, ಒಂದ್ ನಿಮಿಷ. ರಾಧಾ ಹಿರೇಗೌಡ ಅವರೇ, ನಾನು ಮಾತಾಡಿರೋದು ಅದೇ ವಿಚಾರವನ್ನೇ ಮಾತಾಡ್ತೇನೆ. ಅದು ಅವ್ರು ಕೇಳಿರ್ತಕ್ಕಂಥ ಹಲವಾರು ವಿಚಾರಗಳಿಗೆ ಹಾಗಾಗಿ ಬಿಜೆಪಿಯ ಒಳ ಜಗಳ ಯಾವಾಗ ಆಗ್ತದೆ ಅಂತ ಹೇಳಿ ರಾಷ್ಟ್ರ ರಾಜಕಾರಣಕ್ಕೆ ಅವರ ಸೇವೆ ವಿಸ್ತರಣೆ ಆಗುತ್ತಾ ನೋಡಿ. ಎಷ್ಟು ಒಂದು ಒಳ್ಳೆಯ ಪದಗಳಲ್ಲಿ ಕೇಳ್ತಾ ಇದ್ದೀನಿ, ರಾಷ್ಟ್ರ ರಾಜಕಾರಣಕ್ಕೆ ಅವರ ಸೇವೆ ಅಹಿಂದ ಅವರ ಅಹಿಂದ. ಹೇಳಿ ಸರ್, ಪ್ಲೀಸ್ ವೈಟ್. ನಾನು ನೋಡಿ, ನನ್ನನ್ನ ಕರ್ಸಿರೋದು ನನ್ನ ಅಭಿಪ್ರಾಯ ತಿಳಿಸೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ. ನಿಮ್ಮ ಅಭಿಪ್ರಾಯ ಹೇಳ್ತಿಲ್ಲ, ಅಶೋಕ್ ಗೌಡ್ರ ಅಭಿಪ್ರಾಯಕ್ಕೆ ಉತ್ತರ ಕೊಡ್ತಾ ಇದ್ದೀರಾ. ದಯವಿಟ್ಟು ಒಂದ್ ನಿಮಿಷ, ನಾನು ರಿಮೋಟ್ ಅಲ್ಲಿ ಇದ್ದೇನೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ನನ್ನ ಅಭಿಪ್ರಾಯವನ್ನ ಮಂಡನೆ ಮಾಡೋದಕ್ಕೆ, ನಮ್ಮ ಪಕ್ಷದ ವಿಚಾರವನ್ನ ತಿಳಿಸಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಈಗ ಏನು ವಿಚಾರ ಚರ್ಚೆ ನಡೀತಾ ಇದೆ, ಏನು ಸಿದ್ದರಾಮಯ್ಯನವ್ರು ಬದಲಾಗ್ಬಿಡ್ತಾರಂತೆ, ಯಾರು ಹೇಳಿದವ್ರು ನಿಮ್ಗೆ? ಸಿದ್ದರಾಮಯ್ಯನವರು ಬದಲಾಗೋದಿಲ್ಲ, ಮೊನ್ನೆ ತಾನೇ ಹೇಳಿದ್ದಾರೆ. ತುಂಬಾ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ನೀವು ಮತ್ತು ನಿಮ್ ಸಚಿವರು, ನಿಮ್ ಶಾಸಕರು, ನಾವ್ಯಾರು ಮಾತಾಡ್ತಾ ಇಲ್ಲ. ಬೆಳಗಾದ್ರೆ ಒಂದು ಹೇಳಿಕೆಗಳು ಕೊಡ್ತಾ ಇದ್ದೀರಿ ನೀವು, ಅದಕ್ಕೆ ಉತ್ತರ ಕೊಡಿ. ಸಮಯ ಬಿಡಿ ಅವ್ರಿಗೆ. ಹೇಳಿ ಸರ್, ಒಂದ್ ನಿಮಿಷ ಪ್ಲೀಸ್. ನೋಡಿ, ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಬಾರಿ ಹೇಳಿದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಲಹಾ ಸಮಿತಿಯಲ್ಲಿ ಅದೇನು ಸಲಹಾ ಸಮಿತಿಗೆ ನೇಮಕ ಮಾಡಿದಾರಲ್ಲ, ಅದೇನ್ ಪಾರ್ಟ್ ಟೈಮಾ ಫುಲ್ ಟೈಮಾ ಸರ್? ಅಲ್ಲ, ಸಲಹಾ ಸಮಿತಿ AICC ಮಾನ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು AICC OBC ಅಧ್ಯಕ್ಷರಾಗುವಂತ ಕ್ಯಾಲಿಬರ್ ಇರ್ತಕ್ಕಂಥವ್ರು, 2 ಬಾರಿ ಮುಖ್ಯಮಂತ್ರಿ ಆಗಿ 1 ಬಾರಿ ವಿರೋಧ ಪಕ್ಷದ ನಾಯಕರಿಗೆ ಸತತವಾಗಿ 50 ವರ್ಷ ಸುದೀರ್ಘ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಯಾರೋ AICC ಅಧ್ಯಕ್ಷರ ಕೆಳಗಡೆ ಹೋಗಿ ಒಂದು AICC OBC ಸೆಲ್ ಕೆಳಗಡೆ ಒಂದು ಸಮಿತಿನಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಹಾಸ್ಯಾಸ್ಪದ. ದಯವಿಟ್ಟು ನಮ್ಮ ಬಿಜೆಪಿ ಮತ್ತೆ JDS ವಕ್ತಾರರು ಅರ್ಥ ಮಾಡ್ಕೊಳ್ಳಿ. ಇದೊಂದು ಸಮನ್ವಯ ಸಮಿತಿ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡೋದಕ್ಕೆ ಇಷ್ಟು 60 ಒಂದು ನಿಮಿಷ ಪ್ಲೀಸ್ ವೆಯ್ಟ್ ಮಾಡಿ, ಇಲ್ಲ ಅಂತ ದಯವಿಟ್ಟು ನಮ್ಮನ್ನು ಕರಿಬೇಡಿ. ಪ್ಲೀಸ್ ವೆಯ್ಟ್ ಮಾಡಿ. 60 ಜನ OBC ನಾಯಕರು ಏನು ನಮ್ಮ ಮುಂದಿನ 2029 ಚುನಾವಣೆಯಲ್ಲಿ ಮತ್ತೆ ಬಿಹಾರ ಚುನಾವಣೆ ಮತ್ತೆ ಬೇರೆಲ್ಲ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಹೇಗೆ ಹಿಂದುಳಿದ ವರ್ಗಗಳ ಮತಗಳನ್ನ ಕ್ರೋಢೀಕರಿಸಬೇಕು ಅಂತ ಹೇಳಿ 60 ನಾಯಕರುಗಳ ಚಿಂತನ ಮಂಥ ನಡೀತದೆ. ಆ ಚಿಂತನ ಮಂಥ ನಡೆಯೋದಕ್ಕೆ ಸಿದ್ದರಾಮಯ್ಯನವರು ಒಬ್ರು 60 ಜನವನ್ನ ಕರೆದಿದ್ದೇವೆ ಅಷ್ಟೇನೆ. ಸೊ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆದವ್ರನ್ನ ಯಾರೋ OBC ಸೆಲ್ ಕೆಳಗಡೆ ಒಂದು ಮಾಡುವಂತ ಒಂದು ಮೂರ್ಖತನ ನಮ್ಮ ಪಕ್ಷ ಮಾಡೋದಿಲ್ಲ. ಸೊ ದಯವಿಟ್ಟು ಬಿಜೆಪಿ ಅವರು ಈ ಹುಚ್ಚಾಟವನ್ನ ದಯವಿಟ್ಟು ಬಿಡಿ.
ಅದೇ ರೀತಿ ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು, ಏನು ಅವರು ಸದಾ ಡಿವೈಡ್ ಅಂಡ್ ರೂಲ್ ಮಾಡ್ತಾರೆ, ದಲಿತ ವಿರೋಧಿ ಕಾಂಗ್ರೆಸ್ ಅನ್ನುವಂತ ಒಂದು ಬಿಂಬಿಸುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರುಗಳು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ವಕ್ತಾರರು ಏನ್ ಮಾಡ್ತಾರೆ, ದಯವಿಟ್ಟು ಸ್ಟಾಪ್ ಮಾಡಿ. ಯಾಕೆ ಅಂದ್ರೆ ನೀವು ಅನಂತ್ ಕುಮಾರ್ ಹೆಗಡೆಗೆ ಏನ್ ಮಾಡಿದ್ದೀರಿ, ಅಥವಾ ದಲಿತ ಸಿಎಂ ಅನ್ನ ನೀವ್ ಯಾಕೆ ಮಾಡಿಲ್ಲ ಕರ್ನಾಟಕದಲ್ಲಿ ಅನ್ನೋದನ್ನ ಉತ್ತರ ಕೊಡಿ ಮೊದಲನ್ನ. ಸೊ ಕೇವಲ ಏನು ಡಿವೈಡ್ ಅನ್ನ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರ ನಡುವೆ ಭಿನ್ನಾಭಿಪ್ರಾಯ ತರುವುದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ಮ ನಡುವೆ ಇರ್ತಕ್ಕಂಥ ಜಗಳಗಳನ್ನ ಸರಿಪಡಿಸ್ಕೊಳ್ಳಿ. ಓಕೆ, ಇದನ್ನ ಸೈಡ್ಗೆ ಇಡೋಣ. ಮಾನ್ಯ ಈಗ ಹಲವಾರು ಮಠಾಧೀಶರು, ಒಂದ್ ನಿಮಿಷ ಪ್ಲೀಸ್, ಹಲವಾರು ನಮ್ಮ ಹೇಳ್ತಾರೆ, ಹಲವಾರು ಮಠಾಧೀಶರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ. ಎಸ್, ಅವರ ಅಭಿಪ್ರಾಯ ಮತ್ತೆ ಅವರ ಅಭಿಮಾನ, ಒಬ್ಬ ನಾಯಕನ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದ ಹೇಳುವ ವಿಚಾರವನ್ನ ನಾವು ಅವ್ರು ಕಟ್ಟಕ್ಕಾಗ್ತದ? ಖಂಡಿತ ಇಲ್ಲ. ಅದೇ ರೀತಿ ನಾಯಕರುಗಳನ್ನ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಕ್ಕಂಥ ಒಂದು ಅಭಿಮಾನವನ್ನ ಯಾರು ಮಾಡಕ್ಕಾಗಲ್ಲ. ಆದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಈಗ ಖಾಲಿ ಇಲ್ಲ ಅಂತ ನಮ್ಮ ನಾಯಕರೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸುರ್ಜೇವಾಲಾ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ.